ಲಕ್ಷ್ಮಿ ಬರಮ್ಮ ಸೀರಿಯಲ್ ಕಾವೇರಿನ ಬಿಡಿಸೋಕೆ ಲಕ್ಷ್ಮಿ ಪ್ರಯತ್ನ, ಆದರೆ ಇದು ಕೀರ್ತಿ ಪ್ಲಾನ್. ಕಾರುಣ್ಯ ಕಾವೇರಿನ ಅರೆಸ್ಟ್ ಮಾಡಿದ್ದಾಳೆ. ಯಾಕೆಂದರೆ ಕೀರ್ತಿ ಕಾಣ್ತಾ ಇಲ್ಲ ರೀ. ಕೀರ್ತಿ ಕಾಣದೇ ಇರೋದಕ್ಕೆ ಕಾವೇರಿನ ಕಾರಣಕ್ಕೆ ಅಂತ ಕಾರುಣ್ಯ ಅಂದುಕೊಂಡಿದ್ದಾಳೆ. ಕೀರ್ತಿ ಲೆಟರ್ನಲ್ಲಿ ಕಾವೇರಿ ಹೆಸರು ಬರೆದಿಟ್ಟು ಯೋಗ ಕೇಂದ್ರಕ್ಕೆ ಹೋಗಿದ್ದಾಳೆ. ಕಾರುಣ್ಯ ಆ ಲೆಟರನ್ನು ನೋಡಿಕೊಂಡು ಕಾವೇರಿನೇ ತನ್ನ ಮಗಳಿಗೆ ಏನು ಮಾಡಿದ್ದಾಳೆ ಅಂತ ಅವಳನ್ನು ಜೈಲಿಗೆ ಹಾಕಿಸಿದ್ದಾಳೆ. ಆದರೆ ಕಾವೇರಿಗೆ ನಾನು ಯಾಕೆ ಜೈಲಲ್ಲಿ ಇರ್ತೀನಿ ಅನ್ನೋದೇ ಗೊತ್ತಿರುವುದಿಲ್ಲ. ಇದನ್ನು ವೈಷ್ಣವ್ ಈ ವಿಷಯ ಗೊತ್ತಾಗಿ ಕೀರ್ತಿನ ಹುಡುಕಿಕೊಂಡು ಹೋಗಿದ್ದಾನೆ. ಕಾರುಣ್ಯ ಹೇಳ್ತಾಳೆ, ಕೀರ್ತಿ ಸಿಕ್ಕಿದ್ರೆ ಮಾತ್ರ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವುದು ಅಂತ. ಆ ಕಾರಣಕ್ಕಾಗಿ ವೈಷ್ಣವ್ ಕೀರ್ತಿಯಲ್ಲಿದ್ದಾಳೆ ಅಂತ ತಾನೇ ಸ್ವತಃ ಹುಡುಕಿಕೊಂಡು ಹೋಗಿದ್ದಾನೆ. ಇನ್ನು ಮನೆಯಲ್ಲಿ ಎಲ್ಲರೂ ಕಾವೇರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ತಾನೇ ಕಾರುಣ್ಯಳಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಆಂಟಿ ಯಾಕೆ ನೀವು ಈ ರೀತಿ ಮಾಡಿದ್ರಿ? ನಿಮಗೆ ಕೀರ್ತಿ ಸ್ವಭಾವ ಗೊತ್ತಲ್ವಾ? ಅವರು ಸ್ವಲ್ಪ ದುಡಿತಾರೆ, ಅದೇ ಸೆಟ್ನಲ್ಲಿ ಎಲ್ಲಾದರೂ ದೂರ ಹೋಗಿರ್ತಾರೆ. ಇದು ಫ್ಯಾಮಿಲಿ ವಿಷಯ, ನಾವೇ ಎಲ್ಲರೂ ಸೇರಿ ಹುಡುಕಿದ್ರಾಯ್ತು ಅಂತ ಹೇಳ್ತಾಳೆ. ನಿನಗೆ ಗೊತ್ತೇ ಇಲ್ಲದ ವಿಷಯಕ್ಕೆ ನೀನು ಕಾಲ್ ಮಾಡಿ ಕನ್ವಿನ್ಸ್ ಮಾಡಬೇಡ ಅಂತ ಕಾರುಣ್ಯ ಹೇಳ್ತಾಳೆ. ಆಗ ಲಕ್ಷ್ಮಿ ಬೇಸರ ಆಗುತ್ತದೆ. ನಾನು ನಿಮ್ಮ ಹತ್ತಿರನೇ ಬಂದು ಮಾತನಾಡಿಕೊಳ್ಳುತ್ತೇನೆ, ಆದರೆ ಮನೆಯಲ್ಲಿ ಯಾರೂ ನನ್ನ ಬಿಡ್ತಾನೆ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದ್ದೇನೆ, ಇಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತಾ ಇದ್ದೆ ಎನ್ನುತ್ತಾಳೆ. ಆದರೆ ಕಾರುಣ್ಯ ಇವಳ ಮಾತನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಇನ್ನೂ ವೈಷ್ಣವ್ ಅಲ್ಲಿ ಯೋಗ ಕೇಂದ್ರದಲ್ಲಿ ಕೀರ್ತಿನ ಹುಡುಕಿ ಅವಳ ಹತ್ತಿರವೇ ಮಾತಾಡ್ತಾ ಇರ್ತಾನೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ನಾನೇನು ಮಾಡಿದೆ? ಸುಮ್ಮನೆ ನೀನು ಇಲ್ಲಿಗೆ ಬಂದು ನನ್ನ ಪ್ರಶ್ನೆ ಮಾಡಿದರೆ ಹೇಗೆ? ನನ್ನಷ್ಟಕ್ಕೆ ನಾನು ಧ್ಯಾನ ಮಾಡಿದ್ರು ನಿಮಗೆ ತೊಂದರೆ ಆಗುತ್ತಾ? ನಿಮ್ಮ ಮನೆಯವರಿಗೆ ಕೆಟ್ಟದಾಗುತ್ತಾ ಅಂತೆಲ್ಲ ಪ್ರಶ್ನೆ ಮಾಡುತ್ತಾಳೆ ಕೀರ್ತಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.